ಫಸ್ಟ್ ಟೈಮ್ ಗಾಯ್ಸ್ ಇವ್ರನ್ನ ಫಸ್ಟ್ ಆಫ್ ಆಲ್ ನನಗೆ ಸಪೋರ್ಟ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ನನ್ನ ಸಂತೋಷ ತುಂಬ ಪಟ್ಬಿಟ್ಟಿದ್ದೀರಾ. ಅದು ಬಿಟ್ಟೆಲ್ಲೂ ಹೋಗಿರ್ಲಿಲ್ಲ. ತುಂಬ ಖುಷಿಯಾಗಿದ್ದೀನಿ. ಎಂಜಾಯ್ ಮಾಡಲಿ ಎಂಜಾಯ್ ಅಂತ ನಿಲ್ಸಿದ್ದೀನಿ. ಇನ್ನು ಯಾವ ಲೇಡೀಸ್ ಅಂದ ತಕ್ಷಣನೇ ಅಯ್ಯೋ ದೇವ್ರೆ ನೋಡಿ ಬೆಂಕಿ ಬಿದ್ದೈತೆ ಇಲ್ಲಿ. ಥ್ಯಾಂಕ್ ಯು. ನೋಡಿ ನೋಡಿ ಓಡೋಗ್ತಿದ್ದಾಳೆ ಒಳಗೆ. ಕಷ್ಟಪಟ್ಟಿದ್ದು ಹಳೇದು ಮಾಡಪ್ಪ ಹೇಳ್ಕೊತಿದ್ದಾರೆ. ಹಿಂದೆ ತಗೊಂಬಂದಿರೋ ನೀರು ಖಾಲಿ ಆಗೈತೆ. ಅದು ನಮ್ಮ ಹಳ್ಳಿ ಕಡೆ ಮನೆಗಳು ಕೆರೆ ಕಾಣಿಸ್ತಿದ್ಯಾ. ಸ್ವೀಟ್ ಮಾಡ್ಕೊಂಡು ತಿನ್ನೋದು ಮನೆಗೆ ಹೋಗಿದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಬಂದ ತಕ್ಷಣ ನಾನು ನನ್ನ ಫ್ರೆಂಡು ಇಲ್ಲಿ ಹೋಗಿ ಕಿತ್ಕೊಂಡಿದ್ದಾಳಂತೆ ತೋರಿಸ್ತಾ ಇದ್ದಾಳೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲುಕ್ಕ ಫ್ಯಾಮಿಲಿ ಚಾನಲ್. ಇವತ್ತೇನು ವಿಶೇಷ ಅಂತ ಆಲ್ರೆಡಿ ನೀವು ತಮ್ಮೇಲೆ ನೋಡಿರ್ತೀರ. ತುಂಬ ಖುಷಿಯಾಗಿದ್ದೀನಿ. ಯಾಕೆ ಅಂತ ಅಂದರೆ ಎಲ್ಲರ ಕಂಟೆಂಟ್ ಕ್ರಿಯೇಟರ್ ಕನಸು ಇದು. ಫಿಟ್ ಬಂದಿದೆ, ಅದು ಊರಿಗೆ ಬಂದಿದೆ. 3 days ಆಗಿದೆ ಆಲ್ರೆಡಿ ಬಂದು. ನನ್ನ ಸಂತೋಷ ತುಂಬ ಪಟ್ಬಿಟ್ಟಿದ್ದೀನಿ ಆಲ್ರೆಡಿ. ಅದನ್ನು ತುಂಬಾ ತೋರಿಸ್ಕೊಳಕ್ಕಾಗ್ತಾಯಿಲ್ಲ. ಈಗ ತುಂಬ ಖುಷಿ ಆಗಿಬಿಡುತ್ತೆ ಅದನ್ನು ಅದ್ರ ಬಗ್ಗೆದಲ್ಲಿ. ಅದಕ್ಕೆ ಈಗ ಹೋಗಿ ತಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅದು ನಮ್ಮ ಹಸ್ಬೆಂಡ್ ಊರಲ್ಲಿ ಬಂದಿದೆ. ಈಗ ಅದಕ್ಕೆ ಅಲ್ಲಿ ಊರಿಗೆ ಹೋಗ್ಬಿಟ್ಟು ಫಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರನ್ನೇ ಬಿಟ್ಟು ನಾನು ನನ್ನ ಮಗಳು ಊರಿಗೆ ಹೋಗ್ತಾ ಇರೋದು. ಯಾಕಂದ್ರೆ ಮುಂಚೆ ಎಲ್ಲ ಹೋಗಿದ್ದೀನಿ, ಆದರೆ ಅವ್ರು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾಯಿದ್ರು. ಇವಾಗ ನಾನು ಒಬ್ಬಳೇ ಟ್ರಾವೆಲ್ ಮಾಡಿ ಹೋಗ್ತಾಯಿದ್ದೀನಿ. ಥ್ಯಾಂಕ್ ಯು. ಹೇಗಿರುತ್ತೆ ರೋಡಾಗ? ಮತ್ತು ಏನಂದರೆ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಇಲ್ಲಾಂದರೆ ಅವರು ನನ್ನ ಜೊತೆ ಬರೋರು ಯಾವತ್ತೂ ನಾನು ಒಬ್ಬಳೇ ಕಳಿಸಿಲ್ಲ. ಹಾಗಾಗಿ ಇವಾಗ ನಾನು ಒಬ್ಬಳೇ ಹೊರಡ್ತಾಯಿದ್ದೀನಿ. ತುಂಬ ಖುಷಿ ಇದೆ ಗಾಯ್ಸ್. ಏನು ಗೊತ್ತಾ, ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನನಗೆ ಸಪೋರ್ಟ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಏನಂತಂದರೆ ಇನ್ನೊಂದು ಗೂಗಲ್ ಪಿನ್ನಿಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು, ಅದಕ್ಕೆ ಪ್ರತಿಫಲ ಇವತ್ತು ಸಿಕ್ತು ಅಂತ ಖುಷಿ ಪಡ್ತಾಯಿದ್ದೀನಿ ನಾನು. ಇನ್ನೊಂದು ಏನಂತಂದರೆ ಜನ ಅದಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ಅವಮಾನಗಳು ಪಟ್ಟಿದ್ದೀನಿ. ಹೋಗ್ಬೇಕು ಇವಾಗ ಟೈಮ್ ಆಯಿತು ನೋಡಿ. ನಾನು ಬೆಳಗ್ಗೆನೇ 5:30 ನಾನು ಇದ್ದಿದ್ದು 5 ಗಂಟೆ 6 ಗಂಟೆ ಆಗೋಯ್ತು ರೆಡಿಯಾಗಿ. ಅಷ್ಟರಲ್ಲಿ ಪಾಪನ ರೆಡಿ ಮಾಡಿಸ್ಕೊಂಡು ನಾನು ರೆಡಿಯಾಗಿ ಹೊರಗಡೆ ನಾನು ಎಲ್ಲ ರೆಡಿಯಾಗಿದ್ದೀನಿ. ಈಗ ಹೊರಡಬೇಕು. ಅಡುಗೆ ಮಾಡಿದ್ದೀನಿ. ಏನಾದರೂ ಇದ್ದರೆ ತೊಗೊಂಡು ಹೋಗಬೇಕು, ಇಲ್ಲ ತಿನ್ನೋಕ್ಕೆ ಅಲ್ಲೇನಾದರೂ ಕೊಡಿಸ್ತೀನಿ ಅಂದರೆ ನಮ್ಮ ಮನೆಯವರ ಅಲ್ಲೇ ಹೋಗಿ ಈಸ್ಕೊಂಡು ತಿಂದ್ಕೊಂಡು ನನ್ನ ಮಗಳನ್ನ ಜೋಪಾನ ಮಾಡ್ಕೊಂಡು ಆಲ್ರೆಡಿ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದೇ ನಂದೊಂದೇ ಬ್ಯಾಗ್ ಸಾಕಲ್ವ ಪಾಪಗೆ. ಏನೇನು ಪಾಪದೊಂದು ಇಷ್ಟು ಬಟ್ಟೆ ಮತ್ತು ಅವಳದೊಂದು ವಾಟರ್ ಕ್ಯಾನು ಮತ್ತು ಅವಳನ್ನ ಎತ್ಕೊಂಡ್ರೆ ಸಾಕು. ಅವಳು ನಡೀತಾಳೆ ಕರ್ಕೊಂಡು ಹೋಗೋದು. ಬನ್ನಿ ಮುಂದೆ ಏನೇನಿರುತ್ತೆ ಎಲ್ಲ ನೋಡುವ. ನಾನು ತುಂಬ ಖುಷಿಯಾಗಿದ್ದೀನಿ ಮಾತ್ರ. ತುಂಬ ಪ್ರತಿಯೊಬ್ಬರ ಕಂಟೆಂಟ್ ಕ್ರಿಯೇಷನ್ದು ಶ್ರಮ ಇದು. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರಮ ತುಂಬ ಜನ ಒಬ್ಬೊಬ್ರಿಗೆ ಒಂದೊಂದು ವರ್ಷ ಆಗುತ್ತೆ ಬರೋಕ್ಕೆ, 2 ವರ್ಷ ಆಗುತ್ತೆ. ಆದರೆ ನಾನು ಸ್ಟಾರ್ಟ್ ಮಾಡಿ 1 ವರ್ಷದ ಒಳಗಡೆನೇ ಬರ್ತಾಯಿದ್ದೆ. ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ನನಗೆ ಎಷ್ಟು ತಿಂಗಳಿಗೆ ಬಂತು ಅಂತ. ತುಂಬ ಕಡಿಮೆ ದಿನಕ್ಕೆ ಬಂದಿದೆ ನನಗೆ ಗೂಗಲ್ ಆ್ಯಕ್ಸಸ್. ಆಮೇಲೆ ಮೋನಿಟೈಸೇಷನ್ ಆಗಿದ್ದು ತುಂಬ ಕಡಿಮೆ ದಿನವೇ. ಅದನ್ನು ಹೇಳ್ತೀನಿ, ಲಾಸ್ಟಿಗೆ ಬಂದು ಹೇಳ್ತೀನಿ. ಹಾಗೆ ಕಂಟಿನ್ಯೂ ಮಾಡಿ ಹೋಗಿ ಬರೋವರೆಗೂ ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಗೆ ನೋಡ್ತಾಯಿರಿ. ಓಕೆ ಡನ್. ರೆಡಿ ಫ್ರೆಂಡ್ಸ್, ಟೊಮೆಟೊ ಕಟ್ ಮಾಡ್ತಾರೆ, ಟೊಮೆಟೊ ಗೊಜ್ಜು ರೆಡಿ ಮಾಡ್ತಾರೆ, ರೈಸ್ ರೆಡಿ ಆಗೈತೆ. ಬೇಗ ಬೇಗ ತಿಂಡಿ ಮಾಡ್ಕೊಂಡು ಹೋಗಿ ಬರ್ತಾರೆ. ನೋಡಿ ಕಟ್ ಮಾಡೋ ಪ್ಲೇಟ್ ತಗೊಂಡು ಕಟ್ ಮಾಡೋಷ್ಟು ಪುರ್ಸೊತ್ತಿಲ್ಲ. ಅರ್ಜೆಂಟಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಂಗಾಗಿ ಬೇಗ ಬೇಗ ಒಂದೇನೋ ಒಂದು ಬೇಗ ಮಾಡ್ತಾರೆ. ಓಕೆ ಪಾಪಗೇನಾದರೂ ಅಲ್ಲಿ ಹೋಗ್ಲಿಲ್ಲ ಅಂದರೆ ದೋಸೆ ಇಡ್ಲಿ ಅವಳನ್ನ ತಿನ್ನಲ್ಲ. ಅದಕ್ಕೆ ಈಗ ಹೊರಟ್ವಿ ನೋಡಿ ಹೊರಗಡೆ ಹೇಗಿದೆ ನೋಡಿ. ನಮ್ಮ ಬೆಂಗಳೂರು ಚೆನ್ನಾಗಿದೆ. ಗಿಡಗಳು ಸಕ್ಕತ್ತಾಗಿದೆ ಮಾತ್ರ ನಮ್ಮ ಬೆಂಗಳೂರು. ಇವ್ರನ್ನ ಬಸ್ ಹತ್ತಕ್ಕೆ ಅಂತ ನಿಲ್ಸಿದ್ದೀನಿ. ಇನ್ನು ಯಾವ ಬಸ್ಗಳೆಲ್ಲ ಬೇರೆ ಬೇರೆ ತುಮಕೂರು ಬಸ್ ಹೋಗಿ ಬರ್ತಿದ್ದಾವೆ. ಈಗ ಇದು ಯಾವುದು ಇದ್ರ ಉತ್ತರ ಕರ್ನಾಟಕ ಬಸ್ ಬರ್ತೈತೆ, ಅದು ಬೇಡ. ಈಗ ಮುಂದೆ ಇನ್ನು ಯಾವ್ದು ಬರುತ್ತೆ ನೋಡೋಣ. ಇದು ಯಲ್ಲಾಪುರ ರೆಡಿಯಾಗಿ ನಿಲ್ತಾರೆ.
ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟಾರೆ ನಮ್ಮ ಮನೆಯವರು. ನೋಡಿ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಬನ್ನಿ ನೋಡುವ ಹೆಂಗಿರುತ್ತೆ ಹಾಂ ಬಸ್ ಜರ್ನಿ. ಅಂದರೆ ಬಸ್ ನಾನೇ ನನ್ನ ಮಗಳು ಫಸ್ಟ್ ನೋಡಿ ಬಸ್ಗಳು ಮಂಗಳೂರು ಅಂತ ಇದ್ರೂ ಲೇಡೀಸ್ ಅಂದ ತಕ್ಷಣನೇ ಸ್ಟಾಪ್ ಮಾಡೋದಿಲ್ಲ ನೋಡಿ, ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಸ್ಟಾಪ್ ಕೊಡಲ್ಲ, ನಾವು ಹಾಸನ ಲಾಸ್ಟ್ ಅಂತಾರೆ. ನೋಡಿ ಇವಾಗ ತಗೊಂಡ್ವಿ, ಹೊರಟಿದ್ದೀವಿ. ಈಗ ಬಸ್ ಹತ್ತಿದ್ದೀವಿ. ಓಡ್ ಬಂದೆ ಅದಷ್ಟರಲ್ಲಿ ಟೈಮ್ ಆಗೋಯ್ತು. ಓಕೆ ಸಿಗೋಣ. ಇವಾಗ ತಿಂಡಿ ಮಾಡೋಣ ಅಂತ ಇಲ್ಲಿ ನಿಲ್ಸಿದ್ದಾರೆ ಗಾಡಿ. ಹಾಗೆ ತಿಂಡಿ ತಿಂತಾಯಿದ್ವಿ. ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ನನ್ನ ಮಗು. ಗಾಯ್ಸ್ ನಾನು ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೀನಿ ನೋಡಿ. ಏನಮ್ಮ ಇದು ಬೇಕಾ? ಈಗ ತಿಂಡಿ ತಿಂದ್ಕೊಂಡು ಹತ್ತಿದ್ದೀವಿ. ಬಸ್ಸು ಮುಂದೆ ಹೋಗ್ತಾ ಇದೆ ನೋಡಿ. ನಾನು ನನ್ನ ಮಗಳು ಹೆಂಗೆ ಜರ್ನಿ ಮಾಡ್ತಿದ್ದೀವಿ. ಪೆಟ್ರೋಲ್ ಬಂಕ್ ಅಲ್ಲ ನೋಡಿ, ಗಾಡಿ ಸುಟ್ಟೋಗೈತೆ. ಅಯ್ಯೋ ಅಪ್ಪ ದೇವ್ರೆ. ಈಗ ಗಾಡಿ ಅದು ಅಲ್ಲೇ ಐತಲ್ಲ, ಅಲ್ಲಿ ಮುಂದೆ ರೈಟಲ್ಲಿ ಮುಂದೆ ಐತೆ ನೋಡಿ ಅಣ್ಣ. ಪೆಟ್ರೋಲ್ ಬ್ಯಾಂಕ್ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ ನೋಡಿ, ಬೆಂಕಿ ಬಿದ್ದೈತೆ ಇಲ್ಲಿ ಪಾಪ. ತುಂಬಾ ಚೆನ್ನಾಗಿ ಕಾರ್ ಅಲ್ಲ ಅದು, ಅದೇ ಜೀಪ್ ತರ ಐತೆ ನೋಡಿ. ಇದು ನೋಡಿ ಬೆಂಕಿ ಬಿದ್ದಿರೋದಲ್ಲ ಐತಲ್ಲ, ಸುಟ್ಟೋಗಿದೆ. ಸುತ್ತಾಗೈತೆ ನೋಡಿ. ಪೆಟ್ರೋಲ್ ಬಂಕ್ ಅಂತ ಅಂದ್ಕೊಂಡಿದ್ವಿ, ಪೆಟ್ರೋಲ್ ಬಂಕ್ ಅಲ್ಲ ಅದು, ಜೀಪ್ ಥರ ಇದೆ ಅದು. ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಲಗೇಜ್ ಗಾಡಿ ಅದು. ಇಲ್ಲಿ ಫೋಟೋ ಹಾಕಿರ್ತೀನಿ, ಅದು ಯಾವ್ದು ಗಾಡಿ ಅಂತ ಆ ಥರ ಗಾಡಿ. ಸುಟ್ಟೋಗೈತೆ, ಪೂರ್ತಿ ಸುಟ್ಟೋಗೈತೆ. ಅಪ್ಪ ದೇವ್ರೆ. ಚನ್ನರಾಯಪಟ್ಟಣ ಬಿಟ್ಟು ಮುಂದೆ ರೋಡಲ್ಲಿ ಹೈವೇದು ಇದೆ. ದೇವ್ರೆ ನೋಡ್ಕೊಂಡ್ಬನ್ನಿ. ಹುಷಾರು ಡ್ರೈವರು. ಜಿಮ್ಮನೆ ಇಷ್ಟಪ್ಪ ಬೇಜಾರಾಗೈತೆ ನೋಡಿ. ಗ್ಯಾಸ್ ಈಗ ಇಳ್ಕೊಂಡ್ವಿ. ಜೈ ಶ್ರೀರಾಮ್ ನಡೀಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಜೈ ಶ್ರೀರಾಮ್ ಹೇಳ. ಜೈ ಶ್ರೀರಾಮ್ ನಡಿ. ಜೈ ಶ್ರೀರಾಮ್. ಇವಾಗ ಪೋಸ್ಟ್ಮನ್ಗೆ ಕಾಲ್ ಮಾಡಬೇಕು. ಅಂದರೆ ನಮ್ಮ ಮನೆಯವ್ರಿಗಿನ್ನೂ ಕಾಲ್ ಮಾಡಿಲ್ಲ. ಬಂದ ತಕ್ಷಣ ಕಾಲ್ ಮಾಡಬೇಕಿತ್ತು. ಈಗ ಕಾಲ್ ಮಾಡಿ ತರಿಸ್ಕೊಳ್ಳೋದೀಗ. ನೋಡಿ ದೊಡ್ಡದಾಗಿ ಇರೋದು ಸ್ಟ್ಯಾಚು ಹೆಂಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬನ್ನಿ ಇವಾಗ ಪೋಸ್ಟ್ ಮನೆಗೆ ಕಾಲ್ ಮಾಡೋಣ. ನಮ್ಮ ಮನೆಯವರಿಗೆ ಕಾಲ್ ಮಾಡ್ತಾಯಿದ್ದೀನಿ. ಹೇಳಿಕಂದ ರೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ಬಂದಿದ್ದೀನಿ, ಇಲ್ಲಿ ನಿಂತ್ಕೊಂಡಿದ್ದೀವಿ. ಎಲ್ಲಿ ಗೊತ್ತಾ? ದೇವಸ್ಥಾನದಲ್ಲಿ ಇದ್ದೀವಿ ನಾವು. ದೇವಸ್ಥಾನದಲ್ಲಿ ಏನೋ ಪೂಜೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಹಾಂ, ಅದಕ್ಕೆ ಇಲ್ಲಿ ನಿಂತಿದ್ದೀನಿ. ಕಾಲ್ ಮಾಡಬೇಕಾ ಇಲ್ಲ ಹೋಗ್ಬೇಕಾ ಅಲ್ಲಿಗೆ ಪೋಸ್ಟ್ ಆಫೀಸಿಗೆ? ಕಾಲ್ ಮಾಡಬೇಕು. ಅವ್ರಿಗೆ ಕಾಲ್ ಮಾಡಬೇಕಾ? ಓಕೆ, ನೀನೇ ಕಾಲ್ ಮಾಡ್ತೀಯಲ್ಲ? ನೀನೇ ಮಾಡಿದ್ರೆ ಒಳ್ಳೇದು ಅಂತ. ಹಂಗೆ ಮಾಡ್ತೀನಿ. ಹಾಂ, ಓಕೆ ಗೈಸ್, ಸಿಗೋಣ. ಅಯ್ಯೋ, ಮತ್ತೆ ಈಗ ನಾನು ಏನ್ ಮಾಡುತ್ತೆ ಈಗ? ಈಗ ಆಲೂರಲ್ಲೇ ಇದ್ದೆ ತಾನೆ. ಅಲ್ಲಿಂದ ಅಲ್ಲೇ ಕೊಟ್ಟಿದ್ರೆ ಹಂಗೆ ರಿಟರ್ನ್ ಆಗ್ತಿದ್ನ ನಾನು ಬೆಂಗಳೂರಿಗೆ. ಅವ್ರ ಮನೇಲಿ ಇರುತ್ತೆ, ಅಲ್ಲಿ ತಗೊಂಡೋಗ್ತಾರ. ಓ ಹಂಗ. ಯಾರೋ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಪಾಪ ಹಾಸ್ಪಿಟಲ್ ಎಕ್ಸೆಪ್ಟ್ ಬಂದಿದ್ದೀವಿ ಸರ್ ಅಂತ. ಹೌದಾ? ಎಷ್ಟೊತ್ತಾಗತ್ತಂತೆ? ಒಳಗೆ ಬರ್ತೀವಿ ಅಂತ. ಟೈಮ್ ಎಷ್ಟೀಗ? ಇನ್ನೂ 1 ಅವರು. ನಾನು ನೋಡಿ 12ವರೆಗೆಲ್ಲ ರೀಚ್ ಆಗಿದ್ದೀನಿ, ಇನ್ನೂ ಬಂದಿಲ್ಲ ಅವರು. ಈಗ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಇವಾಗ ಕಾಯ್ಬೇಕಷ್ಟೆ. ನೋಡಿ ಬೇಕ್ರಿಗೆ ಹತ್ರ ಬಂದಿದ್ದಾಳೆ, ಬಸ್ ಸ್ಟಾಪ್ ಹತ್ರ. ಹಾಂ, ಏನು ಬೇಕು ಹೇಳು? ಸಿಗ್ಬೇಕಂತೆ ನೋಡಿ, ಡೈರಿ ಮಿಲ್ಕ್. ಇನ್ನೂ ಬಂದಿಲ್ಲ.
ವೇಟ್ ಮಾಡ್ತಾ ಇದ್ದೀವಿ ನನ್ನ ಮಗಳಿಗೆ ಲಾಲಿಪಾಪ್ ಕೊಡಿಸಿ. ಲಾಲಿಪಾಪು ಮತ್ತು ಡೈರಿ ಮಿಲ್ಕ್ ಕೊಡಿಸಿ ಕೂತಿದ್ದೀವಿ ಸುಮ್ಮನೆ ಬರಗಂಟ. ಹಾಂ ಎಮ್ಮಿ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಹೇಳು ಮಮ್ಮಿಗೆ. ವೆಲ್ಕಮ್ ಕಂದ. ಚೆನ್ನಾಯ್ತಾ? ನೋಡಿ ಇಂಥದ್ದೆಲ್ಲ ಕೊಡಿಸಿ ಚೆನ್ನಾಗಿ ತಿಂತಾಳೆ. ಊಟ ತಿನ್ನೋದ ಮಾತ್ರ. ಬಂದಮೇಲೆ ಸಿಗೋಣ. ನೋಡಿ ಬಂದಿದೆ ಫಸ್ಟ್ ಅಲ್ಲಿ. ಈಗ ಫಸ್ಟ್ ಇಸ್ಕೊಳಕ್ಕಾಗ್ತಾಯಿದ್ದೀನಿ. ಬಾ ಬಾ ಬಾ. ಅಣ್ಣ ನನಗೊಂದು ವೀಡಿಯೋ ಬೇಕಿತ್ತು. ಮಾಡ್ಕೊಳ್ಳಿ, ತೊಂದರೆ ಇಲ್ವಾ? ಥ್ಯಾಂಕ್ ಯು. ಸಿಕ್ತಾ ಚಿನ್ನು? ಹಾಂ, ಕ್ರೇಜಿ ಲೋಕ ಫ್ಯಾಮಿಲಿ ಚಾನಲ್. ಕೈಗಳೆಲ್ಲ ನಡುಗ್ತಿದ್ವಿ. ಕೊನೆಗೂ ಸಿಕ್ತು ನೋಡಿ. ನನ್ನ ಶ್ರಮ ಇದು, ನನ್ನ ಕಷ್ಟಪಟ್ಟು ಇದನ್ನು ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ಖುಷಿನಾ? ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಆಯ್ ಮಾಡು. ಬಂತಾ ನೋಡಿ, ನನ್ನ ಮಗಳು ಖುಷಿ ಆಗ್ಬಿಟ್ಟಿದ್ದಾಳೆ. ಬಪ್ ನೋಡಿ, ಗೂಗಲ್ ಪೆನ್ ಬಂದಿದೆ. ಜೈ ಶ್ರೀರಾಮ್. ಒಳ್ಳೇದು ಮಾಡಪ್ಪ. ಫಸ್ಟ್ ಪೇಮೆಂಟು ತಂದೆ ನನ್ನಪ್ಪ. ನೋಡಿ ಗೂಗಲ್ ಪೆನ್ ಅಪ್ಪನ ಹತ್ರ ಪಾದನ ಹತ್ರ ಪಾದಕ್ಕೆ ಇಟ್ಟಿದ್ದೀನಿ. ಅಂದರೆ ಅವರು ನಮಗೆ ಬ್ಲೆಸ್ಸಿಂಗ್ ಮಾಡಿದ್ರೆ ತಾನೇ ನಮಗೆ ಎಲ್ಲನೂ ಕೈ ಹಿಡಿದು ಕಾಪಾಡೋಕ್ಕಾಗೋದು. ಅಪ್ಪ ಕೈ ಹಿಡಿದು ಫಸ್ಟ್ ಕಾಪಾಡಬೇಕು ನಮ್ಮನ್ನ. ಅದಕ್ಕೆ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಅದೇ ನನ್ನಪ್ಪ, ನೀ ಕೈ ಹಿಡಿದು ಕಾಪಾಡಪ್ಪ ತಗೋತಾ ಇದ್ದೀನಿ. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕು ನಮ್ಮ ಮನೆಗೆ. ಸ್ವಲ್ಪ ದೂರ ಇದೆ, ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಪಾರ್ಸಲ್ ಊಟ ತೊಗೊಂಡಿದ್ದೀನಿ. ಅಪ್ಪ ದೇವ್ರೆ, ಕಾಯ್ದು ಸಾಕಾಯಿತು. ಅದೊಂದೇ ನನಗೆ ಟಯರ್ಡ್ ಅನಿಸಿದ್ದು. ಮತ್ತು ಚೆನ್ನಾಗಿತ್ತು, ಎಲ್ಲನೂ ಓಡಾಡೋ ಚೆನ್ನಾಗಿತ್ತು. ನನ್ನ ಮಗಳು ನೋಡಿ ರೋಡಲ್ಲಿ ಓಡೋಗ್ತಾಳೆ. ಎಲ್ಲ ಕಳಿಕತ್ತಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೆ ಒಳಗೆ ಹಿಂದೆ. ಬನ್ನಿ ನಮ್ಮನೆ ಇವಾಗನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ. ಇವಾಗ ನೋಡುವ. ಇವತ್ತು ಇದ್ಬಿಟ್ಟು ನಾಳೆ ಬೆಂಗಳೂರು ರಿಟರ್ನ್ ಆಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿ ನಮ್ಮ ಮನೆ ಕಡೆ ಕೇಳಿಸ್ತಾ? ಸೊ ಇವಾಗ ಬಂದ್ವಿ ನಮ್ಮ ಮನೆಗೆ. ನೋಡಿ ಈಗ ಕೈಕಲ್ ಮುಖ ತೊಳ್ಕೊಂಡು ನಿಂತಿದ್ದೀವಿ. ಈಗ ಊಟ ಮಾಡಬೇಕು. ಊಟ ಪಾರ್ಸಲ್ ತಗೊಂಬಂದಿದ್ದೇನೆ ಅಲ್ವಾ, ಈಗ ಊಟ ಮಾಡಬೇಕು. ಅದಕ್ಕೆ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗಿದ್ದೀವಿ. ನೋಡಿ ಬಿಸಿ ಬಂದ್ಬಿಟ್ಟಿದೆ. ಚಿನ್ನು ನೋಡಿ ನಮ್ಮ ಮಗಳು ನೀರು ತಗೊಂಡು ಆಟ ಆಡ್ತಾವಳೆ. ಅವಾಗಿಂದ ಕೈಕಾಲು ತೊಳ್ಕೊ ಅಂದರೆ ಅಲ್ಲಿ ಇಲ್ಲಿ ಇಟ್ಕೊಂಡು ಆಟ ಆಡ್ತಾವಳೆ. ಬನ್ನಿ ಇವಾಗ ಊಟ ಮಾಡೋಣ. ಊಟ ಮಾಡಿ ಆದಮೇಲೆ ಸಿಗ್ತೀನಿ. ಇವತ್ತಿಂದ ನಾಳೆವರೆಗೂ ಕಂಟಿನ್ಯೂ ಆಗುತ್ತೆ ಬ್ಲಾಗು. ಯಾಕಂತಂದರೆ ಇವತ್ತು ಲೇಟ್ ಆಗುತ್ತೆ ಹೋಗೋಕ್ಕೆ, ಮತ್ತು ಸಿಗಲ್ಲ ಆಮೇಲೆ ಬಸ್ಸು. ಅದಕ್ಕೋಸ್ಕರ ನಾಳೆ ಬಸ್ ಹತ್ತೀನಿ. ನಾಳೆ ಬೆಂಗಳೂರು, ನೈಟೆಲ್ಲ ಇಲ್ಲೇ ಇವತ್ತು. ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೈಟ್. ಹಾಂ, ಅಲ್ಲಿ ಬರೋಲ್ಲ ನೀರು, ಹೋಗು. ಫಸ್ಟೆಲ್ಲ ಆ ಟ್ಯಾಂಕಲ್ಲಿ ನೀರು ಬಿಡ್ತಿದ್ರು, ಚೆನ್ನಾಗಿತ್ತು. ಈಗ ಇಲ್ಲಿ ನಲ್ಲಿ ಮಾಡಿದ್ದಾರೆ. ನಲ್ಲಿಯಲ್ಲಿ ಈಗ ಮೀಟ್ರ್ ಕೂರಿಸಿದ್ದಾರೆ. ಎಷ್ಟು ನೀರನ್ನ ಖರ್ಚು ಮಾಡ್ತಾರೆ ಅಷ್ಟು ಮೀಟ್ರ್ ಓಡುತ್ತೆ. ಬಾ ಆಯ್ತು. ನೋಡಿ ಅಳ್ತಿದ್ದಾಳೆ. ಹಾಂ ಬನ್ನಿ ಸಿಗೋಣ ಆಮೇಲೆ. ಹೇಗಿದೆ ಸಿಗೋಣ ಆಮೇಲೆ. ನೋಡಿ ಊರಲ್ಲಿ ಮೀಟಿಂಗ್ ಮಾಡ್ತಾ ಇರೋದು ನನ್ನ ಮಗಳು. ನೋಡಿ ನೋಡಿ ಓಡೋಗ್ತಿದ್ದಾಳೆ ಒಳಗಡೆ. ನೋಡಿ ಕುತ್ಕೊಂಡು ಅಳ್ತೆ ಹೊಡಿತಾ ಇದೀವಿ. ಹಾಯ್ ಮಾಡಿ ಹಾಗೆ ನೀವು ಹೇಳಿ. ನೋಡಿ ಕುತ್ಕೊಂಡು ಅಳ್ತೆ ಹೊಡಿತಾ ಇದೀವಿ ಮನೆ ಹತ್ರ. ಕೊತ್ತಿ ನೋಡಿ ನನ್ನ ಮೇಲೆ ಕೊತ್ತಿ ಅಂತಾರೆ ಇವರು, ನಾವು ಬೆಕ್ಕು ಅಂತೀವಿ. ನೋಡಿ ಕೂತೈತೆ, ಕುತ್ಕೊಂಡು ಅಳ್ತೆ ಹೊಡಿತಾ ಇದೀವಿ. ನೋಡಿ
ನೋಡಿ ನೈಟ್ ಹೊತ್ತು ಹೇಗೆ ಕೂತಿದ್ದಾರೆ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಏನು ಗೊತ್ತಾ, ಬೆಳಗ್ಗೆ ಎದ್ದು ಕೂತಿದ್ದೀವಿ. ನೈಟು ಅವ್ರ ಮನೇಲಿ ಆಟಾಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡ್ತೀವಿ ನಾನು ನನ್ನ ಮಗಳು. ಆಮೇಲೆ ಟೈಮ್ ಆಯಿತು ಅಂತೇಳಿ ಬಂದು ಮಲ್ಕೊಂಡಿದ್ವಿ. ನೋಡಿ ನನ್ನ ಮಗಳು ಹೆಂಗೆ ನೋಡ್ತಿದ್ದಾಳೆ. ಹಾಯ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಬಂತು, ಮಾತ್ರ ಸಕ್ಕತ್ತಾಗಿ ನಿದ್ದೆ ಮಾಡಿದ್ವಿ. ಇವಾಗ ಸ್ವಲ್ಪ ತಿದ್ದಿ ಹೊರಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಈಗಲೇ ಬೇಡ, ಬಿಸಿಲಾಗುತ್ತೆ ಬರೋದು, ಅದಕ್ಕೆ ಸಂಜೆನೇ ಹೊರಡಿ ಅಂತ ಹೇಳ್ತಿದ್ದಾರೆ. ಕಾಲಲ್ಲಿದ್ದಾರೆ, ಮಾತಾಡ್ತಾ ಇದ್ದೀವಿ ನಾವು. ಚೆನ್ನಾಗಿ ನಿದ್ದೆ ಬಂತು ಮಾತ್ರ ಹಳ್ಳಿ ಮನೆಗೆ. ನೋಡಿ ನಮ್ಮ ಮನೆ ಹೊರಗಡೆ ಇತ್ಲು ಹೆಂಗಿದೆ. ಇದು ಹೊರಗಡೆ, ಇದು ಇತ್ಲು ಅಂದರೆ ಈ ಕಡೆ ಹೊರಗಡೆ. ನನ್ನ ಮಗಳು ನೋಡಿ ಇದ್ರಲ್ಲಿ ಆಟ ಆಡಬೇಕಂತ ಚಿಕ್ಕ ಪಾಪು ಥರ ತಗೊಂಡು ಕೂತವಳೆ. ಹೊರಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ಸೂಪರಾಗಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಹೇಗಿದೆ ವ್ಯೂ. ಮಳೆ ಬಂದರೆ ಎಷ್ಟು ಸಕ್ಕತ್ತಾಗಿ ಅನಿಸುತ್ತೆ ನೋಡಿ. ತಂಪಾಗಿ ಇದೆ ಹಳ್ಳಿಕಾಯಿ ಗಿಡ. ಆಲ್ರೆಡಿ ನಾನು ಊರ್ದೊಂದು ಲಾಗ್ ಹಾಕಿರ್ತೀನಿ ಹಿಂದಿನ ವಿಡಿಯೋದಲ್ಲಿ, ಇದೆಲ್ಲ ತೋರಿಸಿದ್ದೀನಿ. ಈಗ ಸುಮ್ಮನೆ ಸ್ವಲ್ಪ ತೋರ್ಸೋಣ ಅಂತ. ತೆಂಗಿನ ಗಿಡ ನೋಡಿ ಎಷ್ಟು ದೊಡ್ಡವಾಗಿವೆ. ಪಪ್ಪಾಯ ಮರ, ಪಪ್ಪಾಯ ನೋಡಿ ತುಂಬ ಬಿಟ್ಟಿದ್ದಾವೆ. ಪಪ್ಪಾಯ ಬೆಂಗಳೂರಲ್ಲಿ 1 kg 40 ರೂಪಾಯಿ 30 ರೂಪಾಯಿ, ಆದರೆ ಇಲ್ಲಿ ಫ್ರೀ. ಏನೇ ತಗೊಂಡ್ರೆ ಫ್ರೀ ನೋಡಿ. ಊರಿಗೆ ಬಂದರೆ ಇದೊಂದು ಕೆಲಸ ವಿದ್ಯಮಾನ. ಚಿನ್ನ ಹಾಯ್ ಮಾಡು. ಚಿನ್ನ ನೋಡಿ ಹೇಗಿದೆ ಊರೊಂಥರ ಚಂದ. ಈಗ ಎದ್ದಿದ್ದೀವಿ, ಏನೂ ಕೆಲಸ ಮಾಡಿಲ್ಲ, ಮಾಡಬೇಕೀಗ. ಸ್ನಾನ ಮಾಡ್ಕೊಳ್ಬೇಕು. ಒಲೆ ಊರಿ ಹಾಕಿ ನೀರು ಕಾಸ್ಕೊಂಡು ಮತ್ತು ರೆಡಿ ಆಗಬೇಕು. ಬನ್ನಿ ಇವಾಗ ರೆಡಿ ಆಗುವ. ಕೊಯ್ಕ ಅಂತೈತೆ ನೋಡಿ. ಕೋಳಿ ಹಸು ಎಲ್ಲ ಕೊಯ್ಯ ಅಂತ. ಓಹೋ, ಪಪ್ಪಾಯದಲ್ಲಿ ಇನ್ನೊಂದು ಮರ ಬಿಟ್ಟಿದೆ, ನೀನು ತೋರಿಸ್ತೀನಿ ನೋಡಿ. ಅಲ್ಲಿ ಪಪ್ಪಾಯಿಗೆ ಅಟ್ಯಾಚ್ ಆಗಿ ಇನ್ನೊಂದು ಮರ ಬಿಟ್ಟಿದೆ. ಎಷ್ಟು ಚೆಂದ ಅಲ್ವಾ ಅದು ನೋಡಿ. ಅಲ್ಲೊಂದು ಮರ ಬಿಟ್ಟು ಹಾಗೆ ಹೂವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಅದಕ್ಕೆ ಏನಂತಾರಲ್ಲ, ಅದಕ್ಕೊಂದು ಸೀಸನ್ ಇರುತ್ತಲ್ಲ, ಇವಾಗ ಬಿಟ್ಟಿದ್ದಾವೆ ನೋಡಿ. ಬನ್ನಿ ತೋರಿಸ್ತೀನಿ ನಡಿ. ಮಗ್ಗಾಗವೇ ಇಲ್ಲಿ. ನಾನು ತಗೊಂಡೋಗಿದ್ದೀನಪ್ಪ, ಹಾಕಿದ್ದೀನಿ, ಆದರೆ ಇನ್ನೂ ಅಲ್ಲಿ ಮೊಗ್ಗೆ ಬಿಟ್ಟಿಲ್ಲ. ಇಲ್ಲಿ ಮೊಗ್ಗೆಲ್ಲ ಬಿಟ್ಟಿದ್ದಾವೆ ನೋಡಿ. ಶಾವಂತಿಗೆ ಹೂವು, ಇದು ಶಾವಂತಿಗೆ ಹೂವು. ಇದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ವಾವ್. ನೋಡಿ ನಮ್ಮ ಹಳ್ಳಿ ಕಡೆ ಮನೆಗಳು, ಪ್ರತಿಭೆಗಳು ಹೆಂಗಿದಾವೆ ಅಂತ. ಹೇಗಿದೆ ನಮ್ಮ ಹಳ್ಳಿ ಕಡೆ ಪ್ರತಿಭೆಗಳು ಇದೆಲ್ಲ ಹೇಗಿದೆ ನೋಡಿ. ನೋಡಿ ಜಮೀನೆಲ್ಲ ಹೇಗಿದೆ. ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಸುತ್ತ. ಸೊ ಗೈಸ್, ಇವಾಗ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಇದು ನನ್ನ ಮಗಳು ರೆಡಿ ಆಗಿಬಿಟ್ಟು ಅಲ್ಲಿ ಕೂತಿದ್ದಾಳೆ ಒಳಗಡೆ. ಅವಳಿಗೆ ಸ್ನಾನ ಮಾಡಿಸ್ದೆ. ಈಗ ಅವಳಿಗೆ ಡ್ರೆಸ್ ತಂದಿದ್ದೆ, ನಾನು ಡ್ರೆಸ್ ತೊಗೊಂಬಂದಿರಲಿಲ್ಲ. ಏನಂತಂದರೆ ಅದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ಬೋದು. ಆದರೆ ಏನಂತಂದರೆ ಬರ್ಬೇಕಾದ್ರೆ ನಾನು ಡ್ರೆಸ್ ತೊಗೊಂಬರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಬಂದಿದ್ದೆ ಅಂದರೆ ಬೆಳಗ್ಗೆ ಬಂದು ಸಂಜೆ ಹೋಗೋಣ ಅಂತ ಈ ಥರ ಅಂದ್ಕೊಂಬಂದಿದ್ದೆ.
ಆದರೆ ಬಸ್ ಸಿಗಲಿಲ್ವಲ್ಲ, ಅದಕ್ಕೋಸ್ಕರ ಉಳಿಯಂಗಾಯಿತು. ನೈಟ್ ಉಳ್ಕೊಂಡು ಇವಾಗ ಬೆಳಗ್ಗೆ ಎದ್ಬಿಟ್ಟು ಕ್ಲೀನಾಗಿ ರೆಡಿಯಾಗಿದ್ದೇನೆ. ಈಗ ಹೊರಡೋ ಹೊತ್ತು, ಅದಕ್ಕೆ ಸ್ವಲ್ಪ ಹೊರಗಡೆ ಕೂತಿದ್ದೀನಿ. ನನ್ನ ಮಗಳು ಸುಮ್ಮನೆ ಕೂತಿದ್ದಾಳೆ ಆಟ ಆಡ್ಕೊಂಡು ಅವ್ರ ಅಜ್ಜಿ ಜೊತೆ. ಅವ್ರಿಗೆ ನಮ್ಮ ಅತ್ತೆಗೆ ಫೋನ್ ಅಂದರೆ ಕ್ಯಾಮ್ರಾ ಮುಂದೆ ಬರೋಲ್ಲ ಅವರು, ಅದಕ್ಕೇ ನಾನು ತೋರಿಸ್ಲಿಲ್ಲ. ಈಗ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ತಿಂಡಿ ಅಲ್ಲೇ ಮಾಡ್ಕೋತೀನಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ, ಅಲ್ಲಿ ಕೆಲಸ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು. ನನ್ನ ಮಗಳು ಇಡ್ಲಿ ತಿಂದಳು, ಇಡ್ಲಿ ಮಾಡಿದ್ರು ಮನೇಲಿ. ನನಗೆ ಇಡ್ಲಿ ದೋಸೆ ಅಂದರೆ ಆಗೋಲ್ಲ, ಅದಕ್ಕೋಸ್ಕರ ತಿಂತಾಯಿಲ್ಲ. ಅದಕ್ಕೆ ಹೋಗ್ಬೇಕೀಗ. ಬನ್ನಿ ಹೊರಡೋಣ. ನೋಡಿ ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ. ನಡಿಚಿನೋ ಹೋಗೋಣ ಮನೆಗೆ. ಹಾಂ ನೋ ಅಂದರೆ ಇಲ್ಲಡಿಲಿ ಬಟ್ ಆಟೋ ಹೋಗೋಣ. ನೋಡಿ ಬರೋಲ್ಲ ಅಂತವಳೆ ವಿದ್ಯಮ್ಮ, ಎಲ್ಲೇ ಇರ್ತಾಳಂತೆ. ಚಿನಿ ಇಲ್ಲಡವಾ, ಬರಲ್ವಾ ನೀನು? ಬರಲ್ವಾ ಇಲ್ಲಿ? ಹಾಂ ಹಾಗಾದ್ರೆ ಬಾಯ್, ನಾನು ಹೋಗ್ತೀನಿ. ಪಪ್ಪ ನಾನು ಚಾಕಿ ಕೊಡಿಸುತ್ತೆ, ಹೋಗ್ಲಾ? ಹಾಂ ನೋಡಿ ನಮ್ಮ ವಿದ್ಯಮ್ಮ ಮನೆ ಬಿಟ್ಟು ಬರೋಲ್ಲ ಅಂತವಳೆ, ಇಲ್ಲೇ ಇರ್ತಾಳಂತೇಳು. ಫೋನ್ ಬಂತು ಪಪ್ಪ ಅಂದೆತ್ತ. ನೋಡಿ ವಿದ್ಯಮ್ಮ ಬರಲ್ಲ ಅಂತಾಳೆ, ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ. ವಿದ್ಯಮ್ಮ ಬರಲ್ವಂತೆ, ವಿದ್ಯಮ್ಮನ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ ಬಿಡು. ಇಲ್ಲೇ ಬಿಟ್ಬಿಟ್ಟು ಬರಲಾ? ಹಾಂ ಸರಿ ಆಯಿತು. ನೋಡಿ ನಮ್ಮ ಸೈಡ್ ಹೆಂಗೆ ಮಳೆ ಹೋಯ್ತೈತೆ. ಮಳೆ ಬಂದಾಗ ಸಕ್ಕತ್ತಾಗಿ ಅನಿಸುತ್ತೆ ಗೊತ್ತಾ ವೆದರು. ಮಳೆ ತುಂಬ ಚೆನ್ನಾಗಿದೆ ಅಲ್ವಾ ಗೈಸ್. ಇವಾಗ ನೀರು ಕಾಯಿಸ್ತಾ ಇದ್ದೀನಿ. ನೋಡಿ ನನ್ನ ಮಗಳಿಗೆ ನೀರಿಲ್ಲ ಅಂದರೆ ಬಿಸಿನೀರೇ ಕೊಡೋದು ಈ ಕಡೆ. ನನ್ನ ಅಲ್ಲಿಂದ ತಗೊಂಬಂದಿರೋ ನೀರು ಖಾಲಿ ಆಗೈತೆ, ಅದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನೀರು ಕಾಯ್ದೈತೆ ಚೆನ್ನಾಗಿ. ಇದು ನಮ್ಮ ಭಾವ, ನಮ್ಮ ಮಾವ. ನೀರು ಕಾಯ್ತಿದ್ದೀನಿ, ಇಲ್ಲಿಟ್ಟಿದ್ದೀನಿ. ಬಿಸಿ ಬಿಸಿ ನೀರು ಚೆನ್ನಾಗಿ ಕುದಿಸಿದ್ರೆ ಪಾಪಗೆ ಯಾವ ನೀರು ಕುಡಿಸಿದ್ರೆ ಏನಾಗಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಆ ನೀರು ಕೊಡಬೇಕು. ನೋಡಿ ನಮ್ಮ ಪುಟ್ಟ ಕಿಚನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕಿಚನ್. ಫಸ್ಟ್ ಟೈಮ್ ಬಂದಾಗ ನಾನು ಎಲ್ಲಿ ನಿಂತಿದ್ದೆ, ಈ ಪ್ಲೇಸಲ್ಲಿ ನಿಂತಿದ್ದೆ. ಫಸ್ಟ್ ಒಳಗಡೆನೇ ಕರ್ಕೊಬಂದಿದ್ರು ಹೋಗ್ತಾ ಡೈರೆಕ್ಟಾಗಿ. ಅಂದರೆ ಆವಾಗ ಈ ಬಾಗಿಲು ಇರಲಿಲ್ಲ, ಇದು ನನ್ನ ಮ್ಯಾರೇಜ್ ಆಮೇಲೆ ಈ ಬಾಗಿಲನ್ನ ಓಪನ್ ಮಾಡಿತ್ತು. ಆವಾಗ ಫಸ್ಟ್ ಬಂದ ತಕ್ಷಣ ನಾನು ನನ್ನ ಫ್ರೆಂಡು ಇಲ್ಲಿ ಹೊರ್ಕೊಂಡು ನಿಂತ್ಕೊಂಡಿದ್ವಿ. ಹಿಂಗೆ ಇದೇ ಥರ ಜೀನ್ಸ್ ಹಾಕೋಬೋದೆ, ಇದು ನಡೀತಿದ್ದೆ. ಚೆನ್ನಾಗಿತ್ತು ಅವಾಗ. ಮನಸ್ಸೇ ಇಲ್ಲ ಮತ್ತು ಬೆಂಗಳೂರಿಗೆ ಹೋಗಿ. ನನ್ನ ಮಗಳು ಬೇರೆ ಬರ್ತಾಯಿಲ್ಲ, ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ನೋಡ್ಬೇಕು ಹೊರಡೋದ ಬಿಡೋದ ಅಂತ. ಹೊರಟ್ಮೇಲೆ ಬನ್ನಿ ನೋಡೋಣ. ಇವಾಗ ಹೊರಟಿದ್ವಿ, ಊಟ ಗೀಟ ಮಾಡ್ಕೊಂಡು ಬಿಟ್ವಿ. ಈಗ ನೋಡಿ ನನ್ನ ಮಗಳು ಫೋನ್ ನೋಡ್ದವಳೆ. ಅಯ್ಯೋ ದೇವ್ರೇ, ನೋಡಿ ರೋಡ್ ಹೆಂಗಿದೆ ಅಂತ. ರೋಡ್ ನೋಡಿ, ಜಮೀನು ನೋಡಿ. ಯಪ್ಪ 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 ಹೆಂಗಪ್ಪ ಹೋಗೋದು ಭಗವಂತ. ಅಯ್ಯೋ ನೋಡಿ ಎಷ್ಟು ಹಸಿರಾಗಿದೆ. ಹಾಂ ವಿದ್ಯಮ್ಮ ಹೆಂಗೆ ನಡೆಯೋದು ಅಲ್ಲಿ ಗಂಟ ಜಾರಿದ್ರೆ ನಾನು ಸೈಡಿಗೆ ಹೋಗ್ಬಿಡ್ದು, ಒಳಗೆ ಹೋಗ್ಬೇಕು. ಹಾಂ ನೋಡಿ ಕೆರೆ ಕಾಣಿಸ್ತಿದ್ಯಾ? ಕೆರೆಯಿಂದ ಮೇಲಿಗೆ ನಡ್ಕೊಂಬಂದಿದ್ದೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡಿ ಈ ಊರಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತೀವಿ. ನೋಡಿ ಹೂವು ಕಿತ್ಕೊಂಡಿದ್ದಾಳಂತೆ, ತೋರಿಸ್ತಾ ಇದ್ದಾಳೆ ನನ್ನ ಮಗಳು. ಚೆನ್ನಾಗೈತೆ ಹೂವು. ಈಗ ಹೊರಡೋಣ ಬನ್ನಿ ಬಸ್ ಸ್ಟಾಪ್ಗೆ. ಮಳೆ ಬರ್ತೈತೆ ಆವಾಗಲೇ, ಈಗ ಸ್ವಲ್ಪ ಬಿಸಿಲು ಬರ್ತೈತೆ. ನೋಡಿ ಹೆಂಗೆ ಓಡ್ತಿದ್ದೆ, ಚೆನ್ನಾಗಿತ್ತು.
ಅವ ನೋಡಿ ದಾರಿಲಿ ಹೋಗ್ಬೇಕಾರೆ ಈ ಗಿಡಗಳು ಹೂಗಳು ಎಲ್ಲ ಕಿತ್ಕೊಂಡು ಆಟಾಡ್ತಾಳೆ ನನ್ನ ಮಗಳು ನೋಡಿ. ರೀ 2 ಕಿಲೋಮೀಟ್ರ್ ನಡಿಬೇಕು ಬಸ್ ಸ್ಟಾಪಿಗೆ ನಮ್ಮೂರಿಂದ ನಡೀತಾ ಅವಳೆ. ಇವಾಗ ನಮ್ಮ ಅಣ್ಣ ಡ್ರಾಪ್ ಮಾಡ್ತೀವಿ ಅಂತ ಮಧ್ಯದ ರೋಡಲ್ಲಿ ನಿಲ್ಸ್ಕೊಂಡು ಕರ್ಕೊಂಡ್ಬರ್ತಿದ್ದೆ. ಹಾಗೇನೆ ಅಣ್ಣ ಡ್ರಾಪ್ ಮಾಡಿ ವಿದ್ಯಮಾನ ಹಾಯ್ ಮಾಡ್ತಿದ್ದಾರೆ. ನಾವಿವಾಗ ಇದು ಯಾವುದು ಟಾಟಾ ಎಸಿನಾ? ಟಾಟಾ ನೋಡಿ ಅದೇ ಹೆಸರು. ಆದರೆ ನಾವು ಇವಾಗ ಹತ್ಕೊಂಡು ಮುಂದೆ ಹೊರಟಿದ್ದೀವಿ. ಇವಾಗ ಬನ್ನಿ ಹೋಗೋಣ. ನಾನು ಯಾರು ಅನ್ಕೋಬಿಟ್ಟೆ ಅಣ್ಣ, ನೀವು ಅಂತ ಗೊತ್ತಾಗ್ಲಿಲ್ಲ ನೋಡಿ. ನನ್ನ ಮಗಳು ಬಸ್ ಏನಂತಂದರೆ ಆಟ ಆಡ್ತಾವಳೆ ಅಜ್ಜಿ ಜೊತೆ. ಪಾಪ ಅಜ್ಜಿ ಚೆನ್ನಾಗಿ ಮಾತಾಡಿಸ್ತೈತೆ ನನ್ನ ಮಗಳನ್ನ. ಬಂತು ಯಾವುದೋ ಬಸ್. ಈಗ ಅಲ್ಲಿಂದ ಬಸ್ ಹತ್ಕೊಂಡು ಡೈರೆಕ್ಟಾಗಿ ಬಂದೆ. ಎಲ್ಲಿಗೆ ಅಂತಂದರೆ ಅಂಗನವಾಡಿ ಆಫೀಸಿಗೆ ಬಂದಿದ್ದೀನಿ. ಬಂದುಬಿಟ್ಟು ನನ್ನ ಮಗಳ ಲಕ್ಷ್ಮೀ ಬಾಂಡ್ಗೆ ಅಪ್ಲೈ ಮಾಡಿದ್ವಿ. ಇನ್ನೂ ಏನು ಹೇಳಿರಲಿಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ ಬಂದಿದ್ದೆ. ಬಂದ ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಮೀಟ್ ಆಗಿಬಿಟ್ಟು ಇವಾಗ ಬಸ್ ಹತ್ಕೊಂಡು ಹೊರಡ್ತಾ ಇದ್ದೀನಿ. ಇವಾಗ ಮತ್ತೆ ಬೆಂಗಳೂರಿಗೆ ಹತ್ತಿದ್ದೀನಿ ನೋಡಿ. ಅಲ್ಲಿ ಹೇಳ್ಕೊಂಡು ಬೆಂಗಳೂರು ಟಿಕೆಟ್, ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಈಗ ಬೆಂಗಳೂರು ಬರ್ತಾಯಿದ್ದೀವಿ. ಈಗ ಹೇಳ್ಕೊಂಡು ನೋಡಿ ಬಸ್ಸಲ್ಲಿ ರೋಡ್ ಕ್ರಾಸ್ ಮಾಡೋಣ ಅಂತ ನಿಂತಿದ್ದೀವಿ. 8ನೇ ಮೈಲಿ ಸಿಗ್ನಲ್. ನಮ್ಮ ಮನೆಯವ್ರು ಬಂದು ಪಿಕ್ ಮಾಡ್ತಾ ಇದ್ದಾರೆ ಪಾಪ. ಬಂದು ನಿಂತ್ಕೊಂಡಿದ್ದೀವಿ ನೋಡಿ. ಈಗ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ, ಅದಕ್ಕೆ ಎಲ್ಲ ಹೋಗ್ಬಿಡ್ತೀವಿ. ಈಗ ನಮ್ಮ ಗಾಡಿ ಹತ್ತಿದ್ದೀವಿ. ಈಗ ನಮ್ಮ ಗಾಡಿ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಪಿಕಪ್ ಮಾಡಕ್ಕೆ ಬಂದಿದ್ದಾರೆ. ಬನ್ನಿ ಏನಾದರೂ ಸ್ವೀಟ್ ಮಾಡ್ಬೇಕು ಇವತ್ತು. ಏನಾದರೂ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಮನೆಗೆ ಹೋಗಿ ಅಲ್ವಾ? ಹಾಂ. ಸೊ ಗೈಸ್, ಬೆಳಗ್ಗೆ ಪೂಜೆ ಮಾಡಿದೆ. ಆಮೇಲೆ ರಾಯರ ಫೋಟೋ ಹತ್ರ ಇಟ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್. ಇವಾಗ ಗೂಗಲ್ ಆಕ್ಸೆನ್ಸ್ ಆಗ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಬನ್ನಿ ಈಗ ಹಾಕೋಣ, ಕ್ರಿಯೇಟ್ ಮಾಡೋಣ. ಸೊ ಗೈಸ್, ಇವಾಗ ಅಪ್ರೂವಲ್ ಆಗಿದೆ. ಪಿನ್ ಹಾಕಿ ವೆರಿಫಿಕೇಷನ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ಯಾವ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್ ರೀ. ಬಾಯ್ ಹೇಳ್ರಿ. ಮತ್ತೆ ಸಿಗೋಣ.